ಅವನ ಮೇಲೆ ವಿಶ್ವಾಸ ಇಟ್ಟಿವಿ, ಅವನೇ ನಮ್ಮ ಸಂಪೂರ್ಣ ಸಂಸಾರದ ಜವಾಬ್ದಾರಿ ಅಂತ ನಾವು ಭಗವಂತನ ಮ್ಯಾಗ ನಂಬಿಕೆ ಇಟ್ಟು ಕುಂತೀವಿ ಅಂತಂದ್ರೆ ಅವ ಎಂದೂ ಕೈ ಬಿಡಂಗಿಲ್ಲ, ಯಾರನ್ನೂ ಕೈ ಬಿಡಂಗಿಲ್ಲ ಪರಮಾತ್ಮ. ಹಿಂದಿನ ಇತಿಹಾಸದೊಳಗೆ ಯಾರನ್ನೂ ಕೈ ಬಿಟ್ಟಿಲ್ಲ ಪರಮಾತ್ಮ, ಯಾರನ್ನೂ ಕೈ ಬಿಟ್ಟಿಲ್ಲ. ಯಾರು ಅವನ್ನ ನೆನೆಸ್ತಾರಲ್ಲ ಅವರಿಗೆ ಯಾವತ್ತೂ ಒಳ್ಳೆಯದು ಮಾಡ್ಯಾನ. ಅಷ್ಟೇ ಅಲ್ಲ, ಯಾರು ಅವನಿಗೆ ನೆನೆಸಂಗಿಲ್ಲ ಅವರಿಗೂ ಒಳ್ಳೆಯದು ಮಾಡ್ತಾನ. ಆದ್ರ ಸ್ವಲ್ಪ ಲೇಟ್ ಆಗಬಹುದು. ಯಾರು ಅವನಿಗೆ ಪ್ರೀತಿಯಿಂದ ನೆನೆಸ್ತಾರಲ್ಲ ಅವರನ್ನು ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ. ಅದಕ್ಕನೆ ನಾವು ಯಾವತ್ತೂ ಏನಪ್ಪಾ ಅಂತಂದ್ರ ಭಗವಂತನ ಚಿಂತನೆ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಗೆ ಗೊತ್ತಿರುವ ಪರಮಾತ್ಮನ ಚಿಂತನೆಯನ್ನು ಮಾಡುವವರ ಲಿಸ್ಟಿನೊಳಗ ಒಬ್ಬ ಶರಣ, ಬಹಳ ಶ್ರೇಷ್ಠ ಶರಣ. ದಿನದ 24 ತಾಸು ಬರೀ ಪರಮಾತ್ಮ ಪರಮಾತ್ಮ, ಪಾಂಡುರಂಗ ಪಾಂಡುರಂಗ. ಅವನ ಹೆಸರು ಏನು ಅಂತಂದ್ರ 63 ಪುರಾತನರೊಳಗ ಒಬ್ಬ ಶ್ರೇಷ್ಠವಾದ ಶರಣ, ತಿರುನೀಲಕಂಠ. ಏ ಹುಡುಗರೆ ಸುಮ್ಕೊಂಡ್ರು, ಇಲ್ಲಾಂದ್ರೆ ಹಿಂದೋಗಿತಾರ ನಿಮಗ್ ಮತ್ ನಾಳೆ. ಅವನ ಹೆಸರೇನು ಅಂತಂದ್ರ ತಿರುನೀಲಕಂಠ. ಗಂಡ ಹೆಂಡತಿ ಹೆಂಗ್ ಇರ್ತಿದ್ರು ಅಂತಂದ್ರ ನೀವ್ ಅಂತಿರ್ಲ, ಗಂಡ ಹೆಂಡತಿ ಅಂತಂದ್ರ ಬಂಡಿಯ ಗಾಲಿನಂತೆ ಇರ್ಬೇಕಂತ. ಗಂಡ ಹೆಂಡತಿಯ ಮನಸ್ಸು ಒಂದೇ ಇರ್ಬೇಕಂತ, ಒಂದೇ ಇರ್ಬೇಕು. ನಿಮ್ಗೆ ಗೊತ್ತಿರ್ಬೇಕು, ಕನ್ನಡ ಅಂಕಿ ಬರೆಯುವಾಗ ಕನ್ನಡ ಅಂಕಿ ಯಾರಿಗಾರ ಬರ್ತಾವೇನ್ರಿ? 1 2 3 ಕನ್ನಡ, ಇಂಗ್ಲಿಷ್ ಅಲ್ಲ. ಅದರೊಳಗ 63 ಅಂತ ಒಂದು ಅಂಕಿ ಅದ ನೋಡ್ರಿ. 63 ಹೆಂಗಿರ್ತದೆ? 63 ಹಿಂಗ 6 ಬರಿತೀರಿ, ಅದ್ರೊಳಗೆ ಹಿಂಗ 3 ಬರಿತೀರಿ, 2 ಈ ಕಡೆ ಮರಿರ್ತಾವ. 63. ಇನ್ನು 36 ಹೆಂಗಿರ್ತಾವಂತಂದ್ರ 2 ಹಿಂಗಿರ್ತಾವ, ದುಬ್ಬ ಕೂಡಿಸಿರ್ತಾವ. ಮುಖ ಈ ಕಡೆ ಮಾಡಿರ್ತದ, ಇದು ಮುಖ ಈ ಕಡೆ ಮಾಡಿರ್ತದ. ಮತ್ತೆ ನೀವು ಗಂಡ ಹೆಂಡತಿ ಹೆಂಗಾದ್ರ ಪಾಡ್ರಿ? 63 ಆದ್ರೂ ಪಾಡೋ, 36 ಆದ್ರೂ ಪಾಡೋ. ಗಂಡ ಹೆಂಡತಿ ಪ್ರೀತಿಯಿಂದ ಇರ್ಬೇಕು. ನಿಮಗ್ ಗೊತ್ತಿರ್ಬೇಕು, ಪಾಪ ಹೆಂಡತಿ ಅಂತಂದ್ರ ಎಷ್ಟು ವ್ಯವಸ್ಥೆ ಮಾಡ್ತಾಳೆ ಗೊತ್ತದೆ? ಹೆಂಡತಿ ಅಂತಂದ್ರ ನಮ್ಮ ಅರ್ಧಾಂಗಿಯಕಿ. ಈ ನಮ್ಮ ಮನೆತನದ ಘನತೆ ಗೌರವವನ್ನ ಅಭಿವೃದ್ಧಿ ಮಾಡೋರು ಯಾರು ಅಂತಂದ್ರ ಮನೆಯ ಧರ್ಮ ಪತ್ನಿ, ಆ ಮನೆಯ ಹೆಣ್ಣು ಮಗಳು. ಆ ಮನೆತನದ ಅಭಿಮಾನ, ಆ ಮನೆತನದ ಮಾನ, ಆ ಮನೆತನದ ಮರ್ಯಾದೆ, ಆ ಮನೆತನದ ಘನತೆ ಗೌರವ ಯಾರ ಕೈಯಾಗಿರ್ತದಂದ್ರ ಆ ಮನೆಯ ಹೆಣ್ಣು ಮಗಳ ಕೈಯೊಳಗಿರ್ತದ. ತಾಯಂದಿರ, ನಿಮ್ಮ ಕೈಯೊಳಗಿರ್ತದ. ಹೆಣ್ಣು ಮಗಳ ಮನೆಯೊಳಗೆ ಹೆಂಗ ಇರಬೇಕು ಅನ್ನೋದನ್ನ ಸಂಸ್ಕೃತದೊಳಗೆ ಒಬ್ಬರು ಬಹಳ ಚಂದ ಕವಿಗಳು ಬರೀತಾರೆ. ಏನಂತಂದ್ರ ಕಾರೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭ, ಕ್ಷಮಯಾದರಿತ್ರಿ. ಈ ಗುಣ ಯಾರಲ್ಲಿ ಇರ್ತಾವಲ್ಲ ಆಕಿಗೆ ಮಾತ್ರ ಹೆಂಡತಿ ಅನ್ಬೇಕು, ಆಕಿಗೆ ಮಾತ್ರ ಧರ್ಮ ಪತ್ನಿ ಅನ್ಬೇಕು. ಮತ್ತೆ ಇವ್ ಇರ್ಲಿಲ್ಲ ಅಂದ್ರ ಏನಾರ ಅನ್ಕೋರಿ ನೀವು, ನಾ ಏನ್ ಅನ್ಬೇಕು? ಮತ್ತ ಒಳ್ಳೆ ಗುಣ ಇವ್ರೇನು ಶಾಸ್ತ್ರದೊಳಗೆ ಹೇಳ್ಯಾರಲ್ಲ, ಮನಿಯೊಳಗ ನೀ ಒಬ್ಬ ಧರ್ಮ ಪತ್ನಿ ಆದ ನಂತರ ಅವ್ರ ನಿಮಿಷನ್ ಕಳ್ಸ, ಧರ್ಮ ಪತ್ನಿ ಆದ ನಂತರ ನೀ ಆ ಮನಿಯೊಳಗೆ ಹೆಂಗ ಇರಬೇಕು ಅಂತಂದ್ರ ಕಾರೇಶು ದಾಸಿ. ಎರಡು ಚಂದ ಬರೀತಾರ ನೋಡ್ರಿ. ಕಾರೇಶು ದಾಸಿ ಅಂತಂದ್ರ ಹೆಣ್ಣು ಮಗಳು ಯಾವ ಮಣಿಗೆ ಧರ್ಮ ಪತ್ನಿಯಾಗಿ ಬಂದಿರ್ತಾರ, ಹೆಂಡತಿಯಾಗಿ ಬಂದಿರ್ತಾಳಲ್ಲ, ಆ ಮಣಿಗೆ ಹೆಂಗ ಬಂದಿರ್ತಾಳಂದ್ರ ಹೆಂಗ ಇರ್ಬೇಕ ಆ ಮಣಿಯೊಳಗಂತಂದ್ರ ದಾಸಿಗತೆ ಇರ್ಬೇಕಂತ್ರಿ. ದಾಸಿ ಅಂದ್ರೇನು? ಈ ಶಾಲ್ಯಾಗ ಆಯಾ ಅಂತೇಳಿ ಕೆಲಸ ಮಾಡ್ತಿರ್ತಾರಲ್ಲ, ಅಥವಾ ಮಣಿಯೊಳಗ ದಾಸಿ ಅಂದ್ರ ಆಳುಗಳು ಇರ್ತಾವಲ್ಲ, ಹಂಗ ಕೆಲಸ ಮಾಡ್ಬೇಕಂತ ಆ ಮಣಿಯೊಳಗ. ಯಾಕ್ರಿ ಸ್ವಾಮಿ ನಾವ್ಯಾಕ ಹಂಗ ಮಾಡ್ಬೇಕು? ನಾವೇನು ಆ ಮಣಿ ಆಳ ಏನು? ನೀವು ಆಳಲ್ರಿ ಅವ, ನೀವು ಮಾಲಕರ ಹಾಕಿರಿ ಬಂದಿಂದ. ನೀವು ಬಾಳ ಬೆರಿಕಿ ಹೆಣ್ಮಕ್ಳೆ, ನೀವೇನು ಸಾಮಾನ್ಯ? ಯಾಕ್ರಿ ಸ್ವಾಮಿ ನಮಗ್ಯಾಕ ಬೆರಿಕಿ ಅಂತೀರಿ ಅಂದ್ರ, ಹೌದ್ರಿ ಮತ್ತ ನೀವು ನೋಡಿರ್ಬೇಕಾರ ಮಣಿ ಒಳಗ ನೀವು ಆಳಾಗೋ ಪೈಕಿ ಅಲ್ಲ, ನೀವು ಆ ಮಣಿ ಮಾಲಕರೇ ಆಗ್ಬೇಕು. ನೀವು ಮಾಲಕರೇ ಆಗತ್ತೀರಿ.
ನೀವು ಮನ್ಯಾಗಿಲ್ಲದಾಗ ನಿಮ್ಮ ಗಂಡ ಮನ್ಯಾಗಿರ್ತಾನಲ್ಲ, ಮನ್ಯಾಗಿದ್ದ ಸಂದರ್ಭದೊಳಗೆ ಯಾರ ಬಂದು ಏನಾರ ಕೇಳಿದ್ರು, ಅಟ್ ಪಟ್ಟಿ ಕೇಳಿದ್ರು, ಅಟ್ ರೊಕ್ಕ ಕೇಳಿದ್ರು, ಏನಾರ ಕೇಳಿದ್ರು ಅಂದ್ರೆ ನಿಮ್ಮ ಗಂಡ ಸಟಕನ ಕೊಡಂಗಿಲ್ಲ. ಅವ ಪಟ್ನ ಅವೇನಂತಾನಂದ್ರ, ನಾಳೆ ಬರ್ರಿ, ನಾಳೆ ಬರ್ರಿ. ಯಾಕಪ್ಪ ನಾಳೆ ಯಾಕ, ಇವತ್ತ ಕೊಡ? ಇಲ್ರಿ, ನಾವೆಲ್ಲ ಇವತ್ತು ಕೊಡ್ತಿದ್ದೀವಿ, ನಮ್ಮ ಮನ್ಯಾಗ ಮಾಲಕರಿಲ್ರಿ ಅಂತಾನವ. ನಿಮ್ ಗಂಡ ಏನಂತಾನ? ನಮ್ ಮಾಲಕರಿಲ್ರಿ ಅಂತಾನಿಲ್ರಿ. ಮಾಲಕರಂದ್ರೆ ಯಾರ್ರಿ? ನೀವ. ಅವ ಯಾರಿಗೆ ಮಾಲಕರನ್ನಾಗತ್ತಾನಂದ್ರ ಅವನ ಹೆಂಡತಿಗೆ ಮಾಲಕರನ್ನಾಗತ್ತಾನ ಅವ. ಮತ್ತ ನೀವು ಮನ್ಯಾಗ ಮಾಲಕರಾದ ಮೇಲತ್ತ ಅವ ಏನಕ್ಕನ್ರಿ? ಅವ ಆಳ್ ಮನುಷ್ಯನ ಆಗ್ಬೇಕಲ್ಲ. ಮತ್ತ ನೋಡ್ರಿ, ನೀವು ಮಾಲಕರಾಗ್ತೀರಿ, ಟ್ರೆಜರಿ ಕೀಲ್ ನಿಮ್ಮ ಕೈಯಾಗಣ, ಪಗಾರ ಬಂತು ಅಂತಂದ್ರ ಎಲ್ಲ ನಿಮ್ಮ ಕೈಯಾಗನ ಕೊಡುದು. ಅವಂಗ ಬಸ್ಸಿಗೆ, ಬಿಡಿಗೆ, ಫೋನ್ ಖರ್ಚಿಗೆ ಎಲ್ಲ ನೀವೇ ಕೊಡ್ಬೇಕು. ಟ್ರೆಜರಿಯಾಗ ಎಲ್ಲ ರೊಕ್ಕ ನಿಮ್ಮ ಕೈಯಾಗಣೆ, ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕಾದ್ರೆ ಎಲ್ಲ ನಿಮ್ಮ ಕೈಯಾಗಣೆ. ಮಾಲಕರ ನೀವ. ಅದಕ್ಕೆ ನಿಮ್ಗೆ ಏನಂತಾರ? ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಅಂದ್ರ ನೀವ ಎಲ್ಲ ನಿಮ್ಮ ಕೈಯಾಗಣೆ ಇರ್ತದ. ಅದಕ್ಕ ನೀವು ಮಾಲಕರು. ನಾ ಅಂತಿರ್ತೀನಿ ಮೇಲ ಮೇಲೆ ಏನಂತಂದ್ರ, ಯಾವೂರಾಗೋ ಹುಟ್ಟಿ ಎಲ್ಲೋ ದೊಡ್ಡವರಾಗಿ ಎಲ್ಲೋ ಬೆಳೆದು ಈ ಮನಿಗೆ ಬಂದ ಈ ಮನಿ ಮಾಲಕರಾದ್ರಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ಹಾಳಾಗಿ ಕುಂತದ ನಮ್ಮ ಕಂಪನಿ ನಿಮ್ಮ ಕೈಯಾಗ ಸಿಕ್ಕ. ನೀವು ಎಲ್ಲವರ ಬಂದು ಅಧಿಕಾರ ತಗೊಂಡ್ರಿ ಹೆಂಗ ನೋಡ್ರಿ. ಆದ್ರೂ ಯವ್ವ ಮನ್ಯಾಗ ಬಹಳ ಕೆಲಸ ಮಾಡವ್ರಂದ್ರ ನೀವ. ಶಾಸ್ತ್ರದೊಳಗೇನು ಸುಳ್ಳು ಹೇಳಂಗಿಲ್ರಿ, ಅವ್ರ ಕರೆನ ಹೇಳ್ತಾರ. ಏನಂತಂದ್ರ ಆ ಮನಿಯೊಳಗ ಆಳಿನಿಕಿತ ಆಳಾಗಿ ಕೆಲಸ ಮಾಡ್ತೀರಿವ ನೀವೆಲ್ಲ. ಯಾಕಂದ್ರ ಎಲ್ಲ ಸ್ವಚ್ಛ ಇರ್ಬೇಕಂತ ತಿಳ್ಕೊಂಡು ಅಡಿಗೆ ಮಾಡೋದಾಗ್ಲಿ, ಬಾಂಡೆ ತಿಕ್ಕುದಾಗ್ಲಿ, ಕಸ ಹೊಡುವುದಾಗ್ಲಿ, ಅದ್ರಾಗ ಹೆಣ್ಮಕ್ಳ ಕೆಲಸ ನೋಡ್ರಿ, ಮುಂಜಾನೆಯಿಂದ ಕೈಯ ಖಾಲಿ ಇರಂಗಿಲ್ಲ. ಒಟ್ಟು ಕೆಲಸ ಮಾಡಿದ್ದೇ ಮಾಡಿದ್ದು, ಅಡಿಗೆ ಮಾಡಿದ್ದು, ಉಂಡದ್ದೇ ಉಂಡು. ಮತ್ತ ಅದೇನ್ ಸಾಮಾನ್ಯನ್ರಿ? ಮುಂಜಾನೆ ಒಮ್ಮೆ ಮಾಡ್ಬೇಕ್ರ, ಅವನ್ನೆಲ್ಲ ತೊಳಿಬೇಕ್ರೆ, ತೊಳೆದು ಮತ್ತೆ ಚಾಲೂನ ಮಧ್ಯಾಹ್ನದ. ಮತ್ತ ಮಧ್ಯಾಹ್ನ ಏನ್ ಒಂದೇ ಮಾಡಿ ಬಿಡ್ಬೇಕ್ರಿ? ಸಾರು ಮಾಡ್ಬೇಕು, ಪಲ್ಯ ಮಾಡ್ಬೇಕು, ಅನ್ನ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ಮೊಸರ, ಹಿಂಡಿಯ ಒಂದೇ ಯಾಡ್ರಿ. ಒಂದೇ ಏನಾರು ಹೆಚ್ಕೊಂಬತ್ತಾರ ಅವ್ನ್ ಕೇಳ್ತಾನ. ಮತ್ತ ಪಲ್ಯ ಇದು ಒಂದೇ ಏನು ಕೇಳ್ತದ ಅದ್. ಮತ್ತ ಅಷ್ಟೆಲ್ಲ ಮಧ್ಯಾಹ್ನಕ್ಕೆ ಮಾಡ್ಬೇಕು. ಮಧ್ಯಾಹ್ನ 3 ನಂತರ ಮತ್ತೆ ಸಣ್ಣಂಗೆ ಅವತರನ್ನೆಲ್ಲ ತೊಳೆಯೋದು, ತೊಳೆದು ಮತ್ತ ಚಾಲೂನೆ ಚಂಜಿದ ಅಡಿಗೆ. ಅಟ್ರಾಗ ಮತ್ತ ಖಾರ ಕುಟುಸ, ಇದು ಗೋಧಿ ಬೀಸ, ಅದನ್ನ ಬೀಸ, ನಿಮ್ಮ ಜನ್ಮನ ಬೀಸುದ್ರಿ ಇವ. ಮತ್ ಏನ್ ಮಾಡಿದ್ರಿ ಸ್ವಾಮಿ? ಹಂಗ ಆಗೇ ಕೂತದ ನಮ್ದು ಅಂತ ನೀವು ಅಂತಿರ್ಬೇಕು. ಯವ್ವ ಆ ಮನಿಯೊಳಗ ನಿನ್ನಿಂದ ಬೆಳಕದ ತಾಯಿ. ಆ ಮನಿಯೊಳಗ, ಆ ಮನಿಯೊಳಗ ನಿನ್ನಿಂದ ಬೆಳಕದ. ನೀನೇ ಆ ಮನಿ ನಡಗಂಬ, ನೀನೇ ಆ ಮನಿಗೆ ಆಧಾರ. ನೀ ಅದಿ ಅಂತ ತಿಳ್ಕೊಂಡು ಆ ಮನಿ ಬಹಳ ಚಂದ ನಡೆದಿರ್ತದ. ನಮ್ ಶರಣ್ರಿ ಏನ್ರಿ, ಸುಮ್ಮ ಹೊರಗಡೆ ಹೋಗೋದು, ದುಡಿಯೋದು, ಬರೋದು. ಆ ಮನಿದ ಎಲ್ಲ ಯಾರ ಕೈಯಾಗಿರ್ತದಂದ್ರ ನಿನ್ನ ಕೈಯಾಗಿರ್ತದೇವ. ಕಾರೇಶು ದಾಸಿ, ದಾಸಿಕಿತ ದಾಸಿಯಾಗಿ ಕೆಲಸ ಮಾಡ್ತೀರಿ, ಮಾಡಬೇಕು. ಕಾರೇಶು ದಾಸಿ. ಕರಣೇಶು ಮಂತ್ರಿ. ಮಂತ್ರಿ ಅಂತಂದ್ರೇನು? ಹೆಣ್ಮಕ್ಳು ಬಹಳ ಬುದ್ಧಿವಂತರಂತ್ರಿ, ಬಹಳ ಶಾಣ್ಯಾರು. ನೀವು ಒಟ್ಟು ಶಾಣ್ಯಾರ ಅದಿರಂತ ತಿಳ್ಕೊಂಡನ ಆ ಮನಿ 100 ವರ್ಷ ನಡೀತದ್ರಿ ಮನಿ. ನೀವು ಅದಿರಿ ಅಂತ ತಿಳ್ಕೊಂಡ, ನೀವ್ ಇರ್ಲಿಲ್ಲ ಅಂದ್ರೆ ಅದ ಮನಿ ಅಲ್ರಿ, ಅಲ್ಲದೆ ಅವ್ರ ಗುಡಿ ಹಾಕತ್ರಿ. ಅದು ಬೇಕಾದ್ರೆ ನೀವು 8 ದಿವಸ ಊರಿಗೆ ಹೋಗಿರ್ತೀರಿ ನೋಡ್ರಿ. ನೀವು ಬಂದ ಕೂಡಲೇ ಮನಿ ನೋಡ್ರಿ, ಅದು ಹೆಂಗಾಗಿರ್ತತಿ? ಎಲ್ಲ ಅಲ್ಲಿದಲ್ಲೇ, ಇಲ್ಲಿದಿಲ್ಲೇ, ಅಲ್ಲಿದಲ್ಲೇ. ನೀವಿದ್ರಂದ್ರ ಅಟ್ಟ ಮನಿ ಚಂದ ಕಾಣ್ತದರಿ. ಮತ್ತ ಬಹಳ ಶಾಣ್ಯಾರ. ಗಾಂಡಿ ಏನಾರ ಹೆಚ್ಚಕಮ್ ಮಾಡಾಕತ್ತದಂದ್ರ ಹಿಂದಾಗ ಹಗ್ಗ ಜಗ್ಗುದ ಅದಲ್ಲ. ಅಟ್ ಖರ್ಚು ಮಾಡಬೇಡ, ಅವ್ರಿಗೆ ಅಟ್ಟು ಕೊಡಬೇಡ, ಇವ್ರಿಗೆ ಇಟ್ಟು ಕೊಡಬೇಡ. ಬಹಳ ಶಾಣ್ಯಾರ್ರಿ ಹೆಣ್ಮಕ್ಳು, ಬಹಳ ಶಾಣ್ಯಾರ. ಅದಕ್ಕ ಕಾಯ್ಕೊಂಡು ಬಾಳೆ ಮಾಡವ್ರ ಹೆಣ್ಮಕ್ಳು. ಮತ್ತೊಂದೊಂದು ಇರ್ತಾವ ಬಿಡ್ರಿ, ಇದ್ದುದ್ದು ತೂರ್ಕೋತ ಹೋಗಿರ್ತಾವ. ಅಲ್ಲ ನಾ ಹೇಳೋದು, ಅಂತವ್ರು ಯಾರು ಇಲ್ಲಿ ಬಂದಿರಂಗಿಲ್ಲ. ನೀವೆಲ್ಲ ಬಹಳ ಶಾಣೆ ಬಂದಿದ್ದೀರಿ. ಇಂದಿಂದ ನಾಳೆ ಬೇಕು, ನಾಳಿದ್ದು ನಾಡದ್ ಬೇಕು, ನಾಡದ್ದು ಅಚ್ಚಿನಾಡದ್ ಬೇಕಂತ ತಿಳ್ಕೊಂಡು ಕಾಯ್ಕೊಂಡು ಸಂಸಾರ ಮಾಡವ್ರ ಅಂತಂದ್ರ ತಾಯಂದಿರು. ನಮ್ದು ಕಂಪನಿ ಹಂಗಲ್ರಿ. ಯಪ್ಪ ನಮಗ್ ಮನ್ಯಾಗ ಹಿಂಗಾಗ್ಯದ, ತಗೊಂಡವ ಹೋಗಿ ಅಂಗಡಿಗೆ ತರ್ಸವಣೆ ಅವ. ಹುಡುಗಿ ಏನಾರ ಬೇಡಿದ್ರೆ ನೀವೇನಂತೀರಿ? ಹಂಗ ಮಾಡಬೇಡ, ನೋಡು ಗಪ್ಪಲ, ಇನ್ನೊಂದಿಟ್ಟ ನೋಡು, ನೋಡು, ನಾಳೆ ತರುಣ್ 1 ತಿಂಗಳು ಒತ್ತಾಗ್ತೀರಿ. ಅವ ಹಂಗಿಲ್ಲ, ತಂದ ತರೋದು. ಹೋಗ್ಲಿ ಬೇಕಾದಂಗ ಅಂತ ನಾವು ಕಿಶ ಖಾಲಿ ಆಗುತ್ತಕ್ಕ ಹೋಗ್ಲಿ, ಕಿಶ ಖಾಲಿ ಆಗುತ್ತೆ. ಆಚೆ ಕಡೆ ಹೊಲ ಮಾರೋದು, ಈಚೆ ಕಡೆ ಹೊಲ ಮಾರೋದು, ಅದನ್ನ ಮಾಡೋದು, ಇದೊತ್ತಿಲ್ಲ ಆಗ ಒಟ್ಟ
ತಾಯಂದಿರ ಹಂಗಲ್ಲ. ಹೆಂಗಂದ್ರ ಕಾಯ್ಕೊಂಡು ಬಾಳೆ ಮಾಡೋದು. ಅದಕ್ಕೆ ಶಾಣೆತನ ಬಾಳೆ ಇರ್ತದ ನಿಮ್ಮಲ್ಲಿ. ಕಾರೇಶು ದಾಸಿ ಕರಣೇಶು ಮಂತ್ರಿ. ಮಂತ್ರಿ ಕೆಲಸ ಹೆಂಗ್ ಮಾಡ್ತಾನಲ್ಲ ಹಂಗ ನಿಮ್ಮ ತಲೆ ಕೆಲಸ ಮಾಡ್ತದ. ಯವ್ವ ಮಂತ್ರಿ ಅಟ್ಟ ಆಗ್ರಿ, ಕುತಂತ್ರಿ ಆಗಬೇಡ್ರಿ. ಹೌದಿಲ್ರಿ? ಮಂತ್ರಿ ಹಂಗೆ ಕೆಲಸ ಮಾಡ್ಲಿ, ಕುತಂತ್ರಿ ಹಂಗೆ ಕೆಲಸ ಮಾಡಬಾರ್ದು ತಲಿಗಳು. ಕಾರೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ. ಗಂಡಗ ಊಟ ಮಾಡಿಸುವಾಗ ತಾಯಿ ಆಗ್ಬೇಕಂತ ಶಾಸ್ತ್ರದೊಳಗೆ ಬರೀತಾರೆ. ಏನ್ರಿ? ಗಂಡಗ ಊಟ ಮಾಡಿಸುವಾಗ ತಾಯಾಗು, ಮನಿ ಕೆಲಸ ಮಾಡುವಾಗ ಮನಿ ಆಳಾಗು. ಮನ್ಯಾಗ ಏನಾರ ಸಮಸ್ಯೆ ಬತ್ತಂದ್ರ ಗಂಡನ ಸಮಸ್ಯೆ ಪರಿಹಾರ ಮಾಡುವುದ್ರೊಳಗ ಮಂತ್ರಿ ಆಗು. ಗಂಡಗ ಊಟ ಮಾಡಿಸುವಾಗ ತಾಯಿಯಾಗು. ಗಂಡ ಊಟಕ್ಕೆ ಕೂತ ಅಂತಂದ್ರೆ ಅವ್ರವ್ರು ಹೆಂಗ್ ಊಟ ಕೊಡ್ತಿರ್ತಾಳಲ್ಲ ಹಂಗ ತಾಯಿಗತಿಯಾಗಿ ಊಟ ಕೊಡು. ನೇಮದ. ಯಾಕಂದ್ರ ತಾಯಿ ಕೊಡುವ ತುತ್ತಿನಲ್ಲಿ ಪ್ರೇಮದ, ತಾಯಿ ಕೊಡುವ ತುತ್ತಿನಲ್ಲಿ ಕರುಣೆ ಅದ. ಆದ್ರ ಹೆಂಡತಿ ಕೊಡುವ ತುತ್ತಿನಲ್ಲಿ ಕಾಮ ಅದ. ಹೆಂಡತಿಯಾಗಿ ಊಟ ಕೊಡಬೇಡ. ನಿನ್ನ ಗಂಡನಿಗೆ ನಿನ್ನ ಮಕ್ಕಳಿಗೆ ಊಟಕ್ಕೆ ಕೊಡುವಾಗ ಏನಾಗು ಅಂತಂದ್ರ ತಾಯಿ ಸ್ವರೂಪಿಯಾಗಿ ಊಟ ಕೊಡು. ಹೆಂಡತಿ ಅಂದ್ರೇನು? ಹೆಂಡತಿ ಧರ್ಮ ಪತ್ನಿ ಆಗ್ಬೇಕ್ರಿ ಮನಿಯೊಳಗೆ. ಧರ್ಮ ಪತ್ನಿ ಅಂತ ಯಾರಿಗಂತಾರ? ಯಾರಿಗಂತಾರ? ನಮಗ ಅಂತಾರ್ರಿ ಸ್ವಾಮಿ, ಮತ್ತಾರಿಗಂತಾರ? ನಿಮಗೂ ಕೂತಿಲ್ಲ ನಾವು, ನಮಗೆ ಅಂತಾರ ಧರ್ಮ ಪತ್ನಿ ಅಂತ. ಎಲ್ಲರಿಗೂ ಧರ್ಮ ಪತ್ನಿ ಅನ್ನಂಗಿಲ್ರಿ. ಮದುವೆ ಆದವರೆಲ್ಲ ಧರ್ಮ ಪತ್ನಿ ಆಗಂಗಿಲ್ಲ. ಧರ್ಮ ಪತ್ನಿ ಅಂತ ಯಾರಿಗಂತಾರಂದ್ರ, ಯಾವ ಹೆಣ್ಣು ಮಗಳು ತನ್ನ ಗಂಡನನ್ನ ಧರ್ಮದ ದಾರಿಯಲ್ಲಿ ನಡೆಸ್ತಾಳಲ್ಲ ಆ ಹೆಣ್ಣು ಮಗಳು ಧರ್ಮ ಪತ್ನಿ ಆಗ್ತಾಳ. ಗಂಡ ಎಲ್ಲರ ಹೆಚ್ಚ ಕಡಿಮೆ ದಾರಿ ತಪ್ಪಕತ್ತಿದ್ದಂದ್ರ ಅವಾಗ ವಿನಯದಿಂದ ಕೈ ಮುಗಿರಿ, ಕಾಲು ಬೀಳ್ರಿ. ಇದಲ್ರಿ, ಇದು ನಿಮ್ಮ ಗಣತೆಗೆ ಯೋಗ್ಯತೆ ಅಲ್ರಿ. ಇದು ನೀವು ಇದನ್ನ ಮಾಡೋದ್ರಿಂದ ಸಣ್ಣವರಾಗತ್ತೀರಿ. ನೀವ್ ಹೆಂಗ ಮಾಡ್ರಿ ಅಂದ್ರ ಊರೊಳಗ ಯಾರು ಎದುರಿಗೆ ಬಂದ್ರು ನಿನಗ ನಮಸ್ಕಾರ ರೀ ಅಂತ ಕೈ ಮುಗಿದಿರ್ಬೇಕು. ಅಂತ ಕೆಲಸ ಮಾಡ್ರಿ ನೀವಂತ ಗಂಡನ ಧರ್ಮದ ದಾರಿಯೊಳಗೆ ನಡೆಸಬೇಕು. ಯಾವ ಹೆಣ್ಣು ಮಗಳು ಗಂಡನನ್ನ ಧರ್ಮದ ದಾರಿಯೊಳಗೆ ನಡೆಸ್ತಾಳಲ್ಲ ಆ ಹೆಣ್ಣು ಮಗಳು ಧರ್ಮ ಪತ್ನಿ ಆಗ್ತಾಳೆ. ಆದ್ರ ಕರ್ಮದ ಪತ್ನಿ ಆಗಬಾರದು. ಗಂಡನ ಕಾಡಬಾರದು, ಗಂಡನ ಮನಸ್ಸಿಗೆ ನೋವು ಕೊಡಬಾರದು. ನೀ ಏನ್ ಮಾಡ್ತಿ ಮಾಡು ನನಗೆ ಗೊತ್ತಿಲ್ಲ, ನಾಳೆ 4 ತೊಲಿ ಬಂಗಾರದ ಬಳಿ ಬೇಕು, ನನಗ ಕೊಳ್ಳಾಗ ಚೈನ್ ತಾಳಿ ಬೇಕು, ನನಗ ಬಂಗಾರ ಸಾಮಾನು ಅದು ಬೇಕು ಇದು ಬೇಕಂತ ತಿಳ್ಕೊಂಡ ಕಾಡ್ತಿರ್ತಿರಲ್ಲ. ಯವ್ವ ಕಾಡ್ರೆ ಬ್ಯಾಡ ಅನ್ನಂಗಿಲ್ಲ. ನಿನ್ನ ಗಂಡನ ಯೋಗ್ಯತೆಯನ್ನು ನೋಡಿಕೊಂಡು ಕಾಡು, ನಿನ್ನ ಗಂಡನ ಶಕ್ತಿ ನೋಡಿಕೊಂಡು ಕಾಡು, ಪ್ರೀತಿಯಿಂದ ಕಾಡು. ಗಂಡಗ ದ್ವೇಷದಿಂದ ಕಾಡಬೇಡ. ಆದ್ದರಿಂದ ಇನ್ನೊಂದಂತಾರೇನ್ರಿ, ಅರ್ಧಾಂಗಿ ಅಂತಾರ ಹೆಂಡತಿ. ಏನಂತಾರ್ರಿ? ಅರ್ಧಾಂಗಿ. ಅರ್ಧಾಂಗಿ ಅಂದ್ರೇನು? ಅರ್ಧಾಂಗಿ ಅಂದ್ರೆ ಏನ್ರಿ? ಅವ್ ಮೊದಲ ಪೂರ ಅಂಗಿ ಇರ್ತಾನ್ರೆ, ಮತ್ತೆ ನೀವು ಬರುಕಿತ ಮೊದಲ ಅವ್ ಪೂರ ಅಂಗಿನ ಇದ್ರಿ. ನೀವ್ ಯಾವಾಗ ಬಂದ್ರಿ ಮತ್ತೆ ನೀವು ಅರ್ಧ ಕಸ್ಕೊಂಡ್ರಿ ಅಲ್ಲ, ಮತ್ತ ಅದಕ್ಕೆ ಅರ್ಧ ಉಳಿತು. ಅದಕ್ಕೆ ನೀವು ಅರ್ಧ ಕಸ್ಕೊಂಡ ಕೂಡಲೇ ನಿಮಗೇನಂದ್ರು? ಅರ್ಧಾಂಗಿ. ಅದರದ್ದು ಉಳಿತು ನೀವು ಬಂದ ಮೇಲೆ ಅರ್ಧ ಅಂಗಿ. ಆ ನಂತರ ವರ್ಷ 2 ವರ್ಷ ಆದ ಕೂಡಲೇ ಒಂದು ಹುಡ್ತತ್ ನೋಡ್ರಿ. ಗಂಡು ಹುಟ್ಟಿತ್ತು ಅಂದ್ರ ಅದೊಂದು ಗಿರ್ದ ಕಸ್ಕೋತೈತಿ. ಅದ ಮೊದಲ ನೀವು ಅರ್ಧ ಕಸ್ಕೊಂಡರೆ ಪಾಪ ಅದ್ರದ್ದು ಅರ್ಧ ಉಳ್ದತಿ. ಒಂದು ಹುಟ್ಟಿತ್ತು ಅಂದ್ರ ಅದೊಂದು ಗಿರ್ದ ಅರ್ಧ ಕಸ್ಕೋತೈತಿ. ಎಟ್ ಉಳಿತೀರಿ ಪಾಪ ಅದ್ರದ್ದು? ಗಿರ್ದ ಅಂಗಿ. ಮತ್ತೊಂದು ಎಲ್ಲಾರ 2-3 ವರ್ಷ ಬಿಟ್ಟು ಒಂದು ಹೆಣ್ಣು ಹುಟ್ಟಿತ್ತಂದ್ರ ಉಳ್ದದ್ ಗಿರ್ದಂಗಿ ಆದ ಕಸ್ಕೋತತಿ. ಅವ್ ನಮ್ಮ ಶರಣ ಆದ ಚೋಳಂಗಿ. ಹೆಂಗದ ನೋಡ್ರಿ ಯವ್ವ. ಅರ್ಧಾಂಗಿ ಅಂತಂದ್ರೇನು? ಗಂಡನ ಸುಖದೊಳಗ ಅರ್ಧ ಪಾಲುಗಾರ್ತೆ ಆಗ್ಬೇಕು, ಗಂಡನ ದುಃಖದೊಳಗೂ ಅರ್ಧ ಪಾಲುಗಾರ್ತೆ ಆಗ್ಬೇಕು. ಸುಮ್ನೆ ಅಲ್ಲ. ಗಂಡಗ ದುಃಖ ಬಂತಂದ್ರ ಅವನಿಗೆ ಹೆಂಗ್ ಹೇಳ್ಬೇಕು? ಧೈರ್ಯದಿಂದ, ಯಾಕೆ ನೀವು ಹಿಂದೆ ಸರಿತೀರಿ? ಎದೆಗುಂದು ಬೇಡ್ರಿ, ನಮ್ಮ ಹಿಂದೆ ಪರಮಾತ್ಮ ಅದಾನ, ನಿನ್ನ ಹಿಂದೂ ಪರಮಾತ್ಮ ಅದಾನ. ಧೈರ್ಯದಿಂದ ನಡೀರಿ. ನಮ್ಮ ಒಳ್ಳೆಯ ಕೆಲಸಕ್ಕೆ ಆ ಪರಮಾತ್ಮ ನಮಗ ಆಶೀರ್ವಾದ ಮಾಡ್ತಾನ. ನೀವು ಅಂಜಬೇಡ್ರಿ ಅಂತ ತಿಳ್ಕೊಂಡ ಗಂಡನಿಗೆ ಧೈರ್ಯ ಹೇಳಬೇಕು. ನಾವು ಗಂಡನಿಗೆ ಧೈರ್ಯ ಹೇಳಬೇಕು. ಈ ವರ್ಷ ಫಲ ಬೆಳಿಲಿಲ್ಲ ಅಂದ್ರೆ ಏನಾತ್ರಿ? ಮುಂದಿನ ಸಲ ಬೆಳಿತದ, ಮತ್ತ ದುಡಿಯುಣ್ರಿ ಅಂತ ತಿಳ್ಕೊಂಡು ಗಂಡನಿಗೆ ಧೈರ್ಯ ಹೇಳಬೇಕು. ಸುಖದೊಳಗೂ ಪಾಲುಗಾರ್ತಿ ಆಗ್ಬೇಕು, ದುಃಖದೊಳಗೂ ಅರ್ಧ ದುಃಖ ತಗೋಬೇಕು. ಅದಕ್ಕೆ ಏನಂತ ಕರೀತಾರಂದ್ರ ಅರ್ಧಾಂಗಿ. ಗಂಡಗ ಊಟ ಮಾಡಿಸುವಾಗ ತಾಯಿಯ ಕರುಣ ಇರಬೇಕು, ತಾಯಿಯಾಗಿ ಊಟ ಮಾಡಿಸ್ಬೇಕು.
ನಿಮ್ಗೆ ಗೊತ್ತಿರುವ ರಾಮಕೃಷ್ಣ ಪರಮಹಂಸರಂತ ಸ್ವಾಮಿ ವಿವೇಕಾನಂದರ ಗುರುಗಳು ಇಡೀ ವಿಶ್ವದೊಳಗ ಸನ್ಯಾಸತ್ವವನ್ನ, ಧರ್ಮವನ್ನ, ಭಾರತೀಯ ಧರ್ಮವನ್ನ ಇಡೀ ವಿಶ್ವಕ್ಕೆ ಪಸರಿಸಿರ್ತಕ್ಕಂಥವ್ರು ಯಾರು ಅಂತಂದ್ರ ಈ ದೇಶದೊಳಗ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಅವ್ರ ಗುರುಗಳು ಯಾರು ಅಂತಂದ್ರ ರಾಮಕೃಷ್ಣ ಪರಮಹಂಸರು. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರಿಗೆ ಹೊಸದಾಗಿ ಲಗ್ನ ಮಾಡಿದ್ರು. ಲಗ್ನ ಮಾಡಿದ ಕೂಡಲೇ ಅವನ ಹೆಂಡತಿ ಹೊಸದಾಗಿ ಬಂದು. ಯಾರ ಹೆಂಡತಿ? ರಾಮಕೃಷ್ಣ ಪರಮಹಂಸರ ಹೆಂಡತಿ ಗಂಡನ ಮನೆಗೆ ಹೊಸದಾಗಿ ಬಂದು ನಡ್ಯಾಕ ಬಂದು ಕೂಡಲೇ ರಾಮಕೃಷ್ಣ ಪರಮಹಂಸರು ಕೋಲ್ಯಾಗ ಬೆಡ್ರೂಮ್ನೊಳಗಿದ್ರು. ಶಾರದಾ ಮಾತೆ, ರಾಮಕೃಷ್ಣ ಪರಮಹಂಸರ ಹೆಂಡತಿ, ಆಕೆ ಹೆಸರು ಶಾರದಾ ಮಾತೆ. ಆಕೆ ಹಾಲ್ ತಗೊಂಡು ಒಳಗೆ ಬಂದು ಇವರು ಕಾಟಾದ ಮ್ಯಾಗ ಕುಂತಿದ್ರು. ಆಕೆ ಬಂದು ಮುಂದೆ ನಿಂತ್ಲು. ಶಾರದಾ ಮಾತೆ ಬಂದು ಮುಂದೆ ನಿಂತ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಎದ್ದು ನಿಂತ ಹಾಲು ಕೊಟ್ರು. ಶಾರದಾ ಮಾತೆ ಹಾಲು ಕೊಟ್ಟು ಕೂಡಲೇ ತಗೊಂಡ ಬಾಜು ಟೇಬಲ್ ಮೇಲೆ ಇಟ್ಟರು. ರಾಮಕೃಷ್ಣ ಪರಮಹಂಸರು ಅವರು ಶಕ್ತಿ ಆರಾಧಕರು, ದೈವಿಯನ್ನ ಆರಾಧಿಸ್ತಿದ್ರು, ಕಾಳಿಕಾ ಮಾತೆಯನ್ನ ಆರಾಧಿಸ್ತಿದ್ರು, ಕಾಳಿಯ ಭಕ್ತ, ದೇವಿಯ ಪರಮ ಭಕ್ತ. ರಾಮಕೃಷ್ಣ ಪರಮಹಂಸ ಮುಂದೆ ನಿಂತಿದ್ಲು ಹೆಂಡತಿ. ಮೊದಲ ರಾತ್ರಿ ಗಂಡನ ಮನೆಗೆ ಫಸ್ಟ್ ಬಂದ. ಮೊದಲ ರಾತ್ರಿ ಬಾಗಲ ಹಿಕ್ಕ್ಯಾರ, ಇಬ್ಬರು ಅದಾರ ಒಳಗ. ಗಂಡ ಕುಂತಾನ, ಹೆಂಡತಿ ಮುಂದೆ ನಿಂತಾಳ. ಆಗ ರಾಮಕೃಷ್ಣ ಪರಮಹಂಸ ಹೆಂಡತಿಗೆ ಒಂದು ಪ್ರಶ್ನೆ ಮಾಡ್ತಾನೆ. ನಾನು ಇನ್ನೊಂದು ಮಾತು ಕೇಳಲೇನು ಅಂದ ರಾಮಕೃಷ್ಣ ಪರಮಹಂಸ ಶಾರದಾ ಮಾತೆಗೆ. ನಾನು ಇನ್ನೊಂದು ಪ್ರಶ್ನೆ ಮಾಡುವುದದ, ಒಂದು ಮಾತು ಕೇಳಲೇನು ಅಂತಂದಾಗ ಆಕಿ ಬಹಳ ಸೃಜನಶೀಲ ಹೆಣ್ಣು ಮಗಳು, ಪತಿವ್ರತ ಹೆಣ್ಣು ಮಗಳು, ಗಂಡನೇ ದೈವ, ಗಂಡನೇ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥ ಪರಮ ಪಾವನ ಸಾಧ್ವಿ ಹೆಣ್ಣು ಮಗಳು. ಕೈ ಮುಗಿದಳಂತಾಳ. ಏನ್ ಅಂತ ಕೇಳ್ತೀರಿ ಕೇಳ್ರಿ ಅಂತಂದಾಗ, ಏನಿಲ್ಲ, ಇಲ್ಲಿಯ ತನಕ ಅಂದ್ರೆ ನೀ ಬರೋ ತನಕ, ನಿನ್ನ ಮದುವೆ ಆಗೋ ತನಕ, ನಿನ್ನ ಮದುವೆ ಆಗೋಕ್ಕಿಂತ ಮೊದಲ ನಾನು ಇಡೀ ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನ ಯಾವ ದೃಷ್ಟಿಯಿಂದ ನೋಡೀನಿ ಅದ ದೃಷ್ಟಿಯಿಂದ ನಿನ್ನ ನೋಡ್ಲೋ ಅಥವಾ ನಿನ್ನೊಬ್ಬಕ್ಕಿನ್ನ ಬ್ಯಾರೆ ದೃಷ್ಟಿಯಿಂದ ನೋಡ್ಲೋ ಅಂತ ಕೇಳಿದರು. ಯಾರು? ರಾಮಕೃಷ್ಣ ಪರಮಹಂಸರು ಹೆಂಡತಿಗೆ, ಶಾರದಾ ಮಾತೆಗೆ. ನಾ ಇಲ್ಲಿ ತನಕ ಈ ದೇಶದ, ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನ ಯಾವ ದೃಷ್ಟಿಯಿಂದ, ಯಾವ ತರ ನೋಡಿನಲ್ಲ ಅದೇ ತರ ನಿನ್ನ ನೋಡ್ಲು, ನಿನ್ನೊಬ್ಬಕ್ಕಿನ ಬ್ಯಾರೆ ದೃಷ್ಟಿಯಿಂದ ನೋಡ್ಲು ಅಂತ ಕೇಳಿದಾಗ ಏನು ತರ ಕೊಟ್ಟಿರ್ಬೇಕ್ರಿ ಪಾಪ ಶಾರದಾ ಮಾತೆ. ಏನೂ ಗೊತ್ತಿಲ್ಲ. ಅವತ್ತೇ ಹೊಸದಾಗಿ ಬಂದಾಳ, ಅವತ್ತೇ ಗಂಡನ ಮನೆಗೆ ಬಂದಾಳ. ಕೈ ಮುಕ್ಕೊಂಡು ನಿಂತ ಗಂಡಗ ಒಂದು ಮಾತು ಹೇಳ್ತಾಳ. ಏನ್ ಹೇಳಿದ್ಲು ಅಂತಂದ್ರ, ಅಲ್ರಿ ನಾ ಬರೋಕ್ಕಿಂತ ಮೊದಲು ಎಲ್ಲರನ್ನೂ ಯಾವ ದೃಷ್ಟಿಯಿಂದ ನೋಡಿರಲ್ಲ, ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ಯಾವ ದೃಷ್ಟಿಯಿಂದ ನೋಡಿರಲ್ಲ, ನನ್ನೂ ಅದೇ ದೃಷ್ಟಿಯಿಂದ ನೋಡ್ಬಿಡ್ರಲ್ಲ, ನನ್ನೊಬ್ಬಕ್ಕಿನ ಯಾಕೆ ಬೇರೆ ನೋಡ್ತೀರಿ ಅಂತಂದಾಗ ರಾಮಕೃಷ್ಣ ಪರಮಹಂಸರ ಕಾಟಾದ ಮೇಗಿನ ಕುಂತಿದ್ರಲ್ಲ, ಧಡಲ್ಲಂತೂ ಎದ್ದ ಆಕೆಯ ಎರಡೂ ಭುಜಗಳನ್ನು ಹಿಡಿದ ಹಿಂಗ ತಿರುಗಿ ಕಾಟಾದನ ಕುಂಡ್ರಿಸಿ ಕೆಳಗ ಪಾದಕ್ಕೆ ನಮಸ್ಕಾರ ಮಾಡಿದ್ರು ರಾಮಕೃಷ್ಣ ಪರಮಹಂಸರು ಹೆಂಡತಿಯ ಪಾದ. ಯಾಕರಿ ಅಂತ ಹೆಂಡತಿ ಪ್ರಶ್ನೆ ಮಾಡಿದ್ರೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ಇಲ್ಲಿಯ ತನಕ ನನಗೆ ಎಂದು ತಿಳಿಯಕತ್ತದ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನ ಮಾತೃ ಸ್ವರೂಪದಿಂದ ಕಂಡಿದ್ದೇನೆ. ನನ್ನ ತಾಯಿ ರೂಪದಿಂದ ಕಂಡಿದ್ದೇನೆ. ನಾನು ಕಾಳಿಯ ರೂಪದಿಂದ ಕಂಡಿದ್ದೇನೆ. ನಾನು ದೇವಿ ರೂಪದಿಂದ ಕಂಡೆನ್ನ ಎಲ್ಲ ಜಗತ್ತಿನ ಹೆಣ್ಣು ಮಕ್ಕಳನ್ನ. ಮತ್ತು ಇವತ್ತ ಎಲ್ಲರನ್ನು ಹೆಂಗ ಕಾಣ್ತಾನ ನಿನ್ನೂ ಹಂಗ ಕಾಣ ಅಂದೆಲ್ಲ. ಇವತ್ತ ನೀ ನನ್ನ ಕಾಳಿ ಮಾತಾ, ನನ್ನ ತಾಯಿ, ನನ್ನ ಲಕ್ಷ್ಮೀ ಸ್ವರೂಪಿ ಅಂತ ತಿಳ್ಕೊಂಡ ಆಕೆನ ಕುಂಡ್ರಿಸಿ ಕೆಳಗ ಪಾದ ಪೂಜಾ ಮಾಡಾಕತ್ತಿದ್ರು. ಕೊನೆಗೆ ಎಲ್ಲಿ ತನಕ ಅಂತಂದ್ರ ಆಯುಷ್ಯವಿರುವ ಪರ್ಯಂತರವಾಗಿ
ಆಯುಷ್ಯವಿರುವ ಪರ್ಯಂತರವಾಗಿ ಏನಂತಂದ್ರೆ ಜಗತ್ತಿನ ದೃಷ್ಟಿಯೊಳಗ ಅವರ ಗಂಡ ಹೆಂಡತಿ ಇರಬಹುದು, ಆದ್ರ ಅವರಿಬ್ಬರ ದೃಷ್ಟಿಯೊಳಗ ತಾಯಿ ಮಗನ ರೂಪದೊಳಗಿದ್ರು. ಅವರು ತಾಯಿ ಮಗನ ರೂಪದೊಳಗಿದ್ರು. ಇನ್ನೊಬ್ಬರ ಹೆಸರು ಕೇಳ್ತೀರಿ ನೀವು, 40 ವಾರ್ಡ್ ವೀರೇಶ್ವರ ಶರಣರ್ ಅಂತ ತಿಳ್ಕೊಂಡು.